ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ಪೂಜಾ ಸಿಸ್ಟರ್ನ ಹೇಳ್ಕೊಂಡು ಬಂದು, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಪೂಜಾ? ನಿಮ್ಮ ಪ್ರಕಾರ ನಾನೇ ತಪ್ಪು ಮಾಡಿದ್ದ? ಮಿನಿಸ್ಟರ್ ಹೀಗಾಗೋದಕ್ಕೆ ನಾನೇ ಕಾರಣನಾ ಅಂತಾಳೆ. ನೀವೇ ಅಲ್ವಾ ಮೇಡಮ್ ಮಿನಿಸ್ಟರ್ಗೆ ಹಾಕಿದ ಡ್ರಿಪ್ಸ್ಗೆ ಮೆಡಿಸಿನ್ ಇಂಜೆಕ್ಟ್ ಮಾಡಿದ್ದು? ನೀವು ಅವತ್ತು ರಾಮ್ ಸರ್ ಕೊಟ್ಟಿರೋ ಮೆಡಿಸಿನ್ ಇಂಜೆಕ್ಟ್ ಮಾಡೋ ಬದಲು ಬೇರೆ ಮೆಡಿಸಿನ್ ಇಂಜೆಕ್ಟ್ ಮಾಡಿ ಇದ್ದೀರಾ. ಆದರೆ ಅಪವಾದ ಮಾತ್ರ ರಾಮ್ ಸರ್ಗೆ ಅಂತಾಳೆ ಪೂಜಾ. ನಿನಗೆ ನೀನೇ ಏನೇನು ಇಮ್ಯಾಜಿನ್ ಮಾಡ್ಕೋಬೇಡ. ಅದು ಸರಿ, ಮಿನಿಸ್ಟರ್ಗೆ ನಾನೇ ರಾಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ ಅಂತಾಳೆ ಸ್ನೇಹ. ಇಲ್ಲಿ ನೋಡಿ ಮೇಡಮ್, ರಾಮ್ ಸರ್ ಇಂಜೆಕ್ಟ್ ಮಾಡೋಕ್ಕೆ ಹೇಳಿರೋ ಮೆಡಿಸಿನ್, ಇಲ್ಲಿ ನೋಡಿ ನೀವು ಇಂಜೆಕ್ಟ್ ಮಾಡಿರೋ ಮೆಡಿಸಿನ್, ಇವೆರಡೂ ನಿಮ್ಮ ಟೇಬಲ್ ಮೇಲೆ ಸಿಕ್ಕಿದೆ. ಪಾಪ ರಾಮ್ ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸೋ ಪರಿಸ್ಥಿತಿಗೆ ಬಂದಿದ್ದಾರೆ. ಮಿನಿಸ್ಟರ್ಗೆ ಏನಾದರೂ ಅಪಾಯ ಆದರೆ ಅವ್ರ ಕೆರಿಯರ್ ಸ್ಪಾಯ್ಲ್ ಆಗುತ್ತೆ, ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಪ್ಲೀಸ್ ಮೇಡಮ್, ಈ ರಾಂಗ್ ಮೆಡಿಸಿನ್ನ ರಾಮ್ ಸರ್ಗೆ ತೋರಿಸೋಣ, ಇದರಿಂದ ಮಿನಿಸ್ಟರ್ನ ಸೇವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮೇಡಮ್ ಅಂತಾಳೆ ಪೂಜಾ. ನಿನಗೆ ಕೆಲಸ ಕೊಳ್ಳೋಕ್ಕೆ ಇಷ್ಟ ಇದೆಯಾ ಪೂಜಾ ಅಂತಾಳೆ ಸ್ನೇಹ. ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ ಅಂತಾಳೆ ಪೂಜಾ. ವಿಷಯ ಇನ್ನು ಯಾರ್ಯಾರಿಗೆ ಗೊತ್ತಿದೆ, ಯಾರ್ಯಾರಿಗೆ ಹೇಳಿದೆಯಾ ನೀನು ಅಂತಾಳೆ ಸ್ನೇಹ. ಯಾರಿಗೂ ಹೇಳಿಲ್ಲ ಮೇಡಮ್ ಅಂತಾಳೆ ಪೂಜಾ. ನೋಡು ಪೂಜಾ, ನಿನ್ನ ಬಿಟ್ಟು ಬೇರೆ ಯಾರಿಗೂ ಮಿನಿಸ್ಟರ್ ಕೋಮಾಗೆ ಹೋಗೋಕ್ಕೆ ನಾನು ಕೊಟ್ಟಿರೋ ಮೆಡಿಸಿನ್ ಅಂತ ಗೊತ್ತಾಗಬಾರ್ದು. ಗೊತ್ತಾದರೆ ನಿನಗಿಲ್ಲಿ ಕೆಲಸನೂ ಹೋಗುತ್ತೆ, ನೀನು ಬೇರೆ ಕಡೆ ಕೆಲಸ ಮಾಡೋದಕ್ಕೂ ನಾನು ಬಿಡೋದಿಲ್ಲ ಅಂತಾಳೆ ಸ್ನೇಹ. ಪ್ಲೀಸ್ ಮೇಡಮ್ ಹೀಗೆಲ್ಲ ಮಾತಾಡಬೇಡಿ ಅಂತಾಳೆ ಪೂಜಾ. ನನ್ನ ತಲೆ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಿದ್ರೂ ಮಾಡ್ತೀನಿ, ಹಾಗೆ ಮಾತಾಡಿದ್ದನ್ನು ಮಾಡ್ತೀನಿ ಕೂಡ. ನಿನಗೆ ಈ ಕೆಲಸ ಇಂಪಾರ್ಟೆಂಟ್ ಅಂದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಾಳೆ ಸ್ನೇಹ. ಇಲ್ಲ ಮೇಡಮ್, ನನಗೆ ಕೆಲಸನೇ ಇಂಪಾರ್ಟೆಂಟ್, ಈ ವಿಷಯ ಯಾರಿಗೂ ಹೇಳಲ್ಲ ಅಂತಾಳೆ ಪೂಜಾ. ನನ್ನ ದಾರಿಗೆ ಬಂದವರಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಟೇಕ್ ಅಂತ ದುಡ್ಡನ್ನು ಕೊಟ್ಟು, ಆ್ಯಂಡ್ ಈಗಲೇ ನೀನು ಈ ಜಾಬನ್ನು ಕ್ವಿಟ್ ಮಾಡಬೇಕು. ನಿನಗೆ ಬೇರೆ ಕಡೆ ಒಳ್ಳೆ ಕೆಲಸ ಸಿಗುವವರೆಗೂ ನಿನಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಿರ್ತೀನಿ. ಗಾಟ್ ಇಟ್ ಅಂತಾಳೆ ಸ್ನೇಹ. ಸರಿ ಮೇಡಮ್ ಅಂತಾಳೆ ಪೂಜಾ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿಷಯ ಬೇರೆ ಯಾರಿಗಾದರೂ ಗೊತ್ತಾದರೆ ಪರಿಣಾಮ ಬೇರೆಯೇ ಆಗುತ್ತೆ. ಗೋ ಅಂತಾಳೆ ಸ್ನೇಹ. ಈಚೆ ರಾಮ್ ರೂಮಲ್ಲಿ ಕೂತ್ಕೊಂಡು, ನಾನು ಕರೆಕ್ಟಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದ್ದೆ, ಆದರೆ ಯಾಕೆ ಹೀಗಾಯಿತು, ಎಲ್ಲ ಮಿಸ್ಟೇಕ್ ಆಯಿತು ಅಂತಲೇ ಯೋಚನೆ ಮಾಡುವಾಗ ಮಹೇಶ್ವರಿ, ಕಿಟ್ಟಿ, ಪೂರ್ವಿ ಬರ್ತಾರೆ. ರಾಮ್ ಹೇಗಿದೆಯಾ, ನೋವು ಕಮ್ಮಿ ಆಗ್ತಿದೆಯಾ ಅಂತಾರೆ ಮಹೇಶ್ವರಿ. ಪರವಾಗಿಲ್ಲ ಅಮ್ಮ ಅಂತಾನೆ ರಾಮ್. ತಿಂಡಿ ತಂದಿದ್ದೀನಿ, ಬೇಗ ತಿಂಡಿ ತಿಂದು ಮಾತ್ರೆ ತಗೊಳ್ಳುವಂತೆ ಅಂತಾರೆ ಮಹೇಶ್ವರಿ. ಬೇಡಮ್ಮ, ನನಗೆ ಹಸಿವಿಲ್ಲ ಅಂತಾನೆ ರಾಮ್. ಹಸಿವಿಲ್ಲ ಅಂದರೆ ಹೇಗಾಗುತ್ತೆ, ಆಲ್ರೆಡಿ ಲೇಟ್ ಆಗಿದೆ, ತಿಂಡಿ ಮಾಡೋ ಟೈಮ್ ಇದು ಅಂತಾಳೆ ಪೂರ್ವಿ. ಬೇಡ ಪೂರ್ವಿ, ಸ್ವಲ್ಪ ಹೊತ್ತು ಬಿಟ್ಟು ನಾನೇ ತಿಂತೀನಿ ಅಂತಾನೆ ರಾಮ್. ಹಾಗೆ ಹೇಳಿದರೆ ಹೇಗೋ, ಮೈ ತುಂಬ ಗಾಯ ಆಗಿದೆ, ಹುಷಾರಾಗೋದು ಬೇಡವಾ, ನಾನೇ ತಿನ್ನಿಸ್ತೀನಿ ಅಂತಾರೆ ಮಹೇಶ್ವರಿ. ಅಮ್ಮ ಪ್ಲೀಸ್, ಸ್ವಲ್ಪ ಹೊತ್ತು ಆದಮೇಲೆ ತಿಂತೀನಿ ಅಂತಾನೆ ರಾಮ್. ಸರಿ, ಆಮೇಲೆ ತಿನ್ನು, ನಿನಗೆ ಇಷ್ಟ ಅಂತ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ರಾಮ್, ಏನೋ ಯೋಚನೆ ಮಾಡ್ತಿದ್ಯಾ, ಪದೇ ಪದೇ ಯಾಕೆ ನಿನಗೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ಯಾ? ಇತ್ತೀಚೆಗೆ ನಿನ್ನ ಜೀವನದಲ್ಲಿ ಏನೇನೋ ನಡೀತಿದೆ. ಮೊದಲು ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಯಿತು, ಆಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋಗಾಯಿತು, ನೀನು ಕೆಲಸ ಮಾಡೋ ಜಾಗದಲ್ಲಿ ನಿನ್ನೆ ನೋಡಿದರೆ ಕಾರಿಗೆ ಬೆಂಕಿ ಹಾಕಿದ್ದಾರೆ. ಒಂದಾದಮೇಲೆ ಒಂದು ಅಪಾಯ ಬರ್ತಾನೆ ಇದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಮಗನೇ? ಆ ಪ್ರೇಮದಿಂದನೇ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರೋದು. ಪ್ರೇಮದಿಂದನೇ ನಿನಗೆ ಹೀಗೆಲ್ಲ ಆಗ್ತಿರೋದು. ನಾನೇನು ಸೇಡಿದ್ಕೊಂಡು ಈ ಮಾತನ್ನು ಹೇಳ್ತಿಲ್ಲ. ಜೋಯಿಸ್ರ ಹತ್ರ ಹೋಗಿ ನಿನ್ನ ಜಾತಕ ತೋರಿಸಿದೆ, ಅವರೇ ಇದನ್ನೆಲ್ಲ ಹೇಳಿದ್ದು ಅಂತಾರೆ ಮಹೇಶ್ವರಿ. ಹೌದು ರಾಮ್, ಆ ಪ್ರೇಮದಿಂದನೇ ನಿನಗೆ ಹೀಗೆಲ್ಲ ಆಗ್ತಾ ಇರೋದು ಅಂತ ಜೋಯಿಸ್ರೇ ಹೇಳಿದರು. ಬೇಕಿದ್ರೆ ನೀನೇ ಎಲ್ಲ ಒಂದು ಸಲ ಜ್ಞಾಪಕ ಮಾಡ್ಕೊಂಡು ನೋಡು. ಈ ಸಮಸ್ಯೆ ಎಲ್ಲ ಆಗ್ತಿರೋದು ನೀನು ಆ ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೇ. ಅವಳು ಒಬ್ಬಳೇ ಈ ಮನೆಗೆ ಬಂದಿಲ್ಲ ರಾಮ್, ಅವಳ ಜೊತೆ ಅನಿಷ್ಟನೂ ಈ ಮನೆಗೆ ಕರ್ಕೊಂಡು ಬಂದಿದ್ದಾಳೆ ಅಂತಾಳೆ. ಮನೇಲಿ ಇರೋ ತನಕ ನಿನಗೆ ಒಳ್ಳೆಯದಾಗಲ್ಲ, ನೆಮ್ಮದಿ ಸಿಗಲ್ಲ. ನಿನ್ನ ತಾಯಿಯಾಗಿ ಹೇಳ್ತಿದ್ದೀನಿ, ಕಲ್ಯಾಣಿಗೆ ಇದೆಲ್ಲ ಗೊತ್ತಾಗಲ್ಲ ಕಣೋ. ಅವ್ರು ಹೇಳೋ ಮಾತನ್ನು ಕಟ್ಕೊಂಡು ನೀನು ಆ ಪ್ರೇಮ ಕಡೆ ವಾಲ್ಬೇಡ. ಅವಳಿಂದ ನಿನಗೆ ಒಳ್ಳೆಯದಾಗಲ್ಲ ಕಣೋ. ಇಷ್ಟು ದಿನ ಅವಳಿಂದ ಆಗಿರೋ ತೊಂದರೆಗಳೇ ಸಾಕು. ಇಮೇಲಾದರೂ ನಾನು ಹೇಳೋ ಮಾತನ್ನು ಗಂಭೀರವಾಗಿ ತಗೊಂಡು ನಿನ್ನ ಜೀವನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು, ಸರಿ ಅಂತ ತಿಂಡಿನ ಅಲ್ಲಿಡ್ತಾರೆ ಮಹೇಶ್ವರಿ. ರಾಮ್, ಆ ಪ್ರೇಮ್ ನಿನ್ನ ಪ್ರಾಣ ಕಾಪಾಡಿದ ಮಾತ್ರಕ್ಕೆ ಒಳ್ಳೆಯವಳಾಗಲ್ಲ ಕಣೋ, ಅವಳಿಂದ ನಿನಗೆ ಒಳ್ಳೆಯದಾಗಲ್ಲ ಅಂತ ಜೋಯಿಸ್ರು ಹೇಳಿದ್ದಾರೆ ಅಂತಾನೆ ಕಿಟ್ಟಿ. ನೀನು ದೊಡ್ಡಮ್ಮ ಹೇಳಿರೋ ಮಾತನ್ನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಯಾವತ್ತು ಕೇಳೋದನ್ನು ಬಿಡ್ತೀಯೋ ಅವತ್ತು ಸತ್ಯ ನಿನ್ನ ಕಣ್ಮುಂದೆ ಬರುತ್ತೆ ಅಂತ ಮಹೇಶ್ವರಿ ಹೋಗ್ತಾರೆ. ಈಚೆ ಕಲ್ಯಾಣಿ ಪ್ರೇಮ್ನ ಹತ್ರ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಅಂತಾರೆ. ಅತ್ತೆ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾಳೆ ಪ್ರೇಮ. ಅಲ್ಲಮ್ಮ ಪ್ರೇಮ, ನಿನಗೆ ಮೊದಲೇ ಗಾಯ ಆಗಿದೆ, ನಡೆಯೋಕ್ಕೂ ಕಷ್ಟ, ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಿದೆಯಲ್ಲ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ನನಗೇನು ನೋವು ಇರಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದಿದ್ದೀನಿ ಅಂತಾಳೆ ಪ್ರೇಮ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಿನಗೆ ಎಷ್ಟೇ ನೋವಿದ್ರೂ ಅದನ್ನು ತೋರಿಸ್ಕೊಳ್ಳಲ್ಲ. ನೀನು ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮ ರಾಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದಕ್ಕೆ
ಹೌದು ತಾನೇ ಪ್ರೇಮ, ನಿನಗೆ ಎಷ್ಟೊಂದು ನೋವಿದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದಿದೆಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿನಗೆ ರಾಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಿಜವಾಗ್ಲೂ ನಮ್ಮ ರಾಮ್ ಪುಣ್ಯ ಮಾಡಿದ್ದ ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ. ಸರಿ ಬಾ, ಮೊದಲು ಅವನಿಗೆ ಪ್ರಸಾದ ಕೊಡುವೆ ಅಂತ ರಾಮ್ ಹತ್ರ ಬಂದು ರಾಮ್ ಅಂತಾರೆ ಕಲ್ಯಾಣಿ. ದೊಡಮ್ಮ ಅಂತಾನೆ ರಾಮ್. ನೋವು ಕಡಿಮೆ ಆಗಿದೆಯಾ ಅಂತಾರೆ ಕಲ್ಯಾಣಿ. ಈಗ ಪರವಾಗಿಲ್ಲ ದೊಡಮ್ಮ ಅಂತಾನೆ ರಾಮ್. ಪ್ರಸಾದ ಕೊಡು ಪ್ರೇಮ ಅಂತಾರೆ ಕಲ್ಯಾಣಿ. ಪ್ರೇಮ ಪ್ರಸಾದನ ರಾಮ್ಗೆ ತಿನ್ನಿಸ್ತಾಳೆ. ರಾಮ್, ಇವತ್ತು ಪ್ರೇಮ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾಳೆ ಗೊತ್ತಾ ರಾಮ್. ಇದೇನಪ್ಪ ತಿಂಡಿ ಹಾಗೆ ಇದೆ, ನೀನಿನ್ನು ತಿಂಡಿ ತಿಂದಿಲ್ವಾ ಅಂತಾರೆ ಕಲ್ಯಾಣಿ. ನಾನು ಆಮೇಲೆ ತಿಂತೀನಿ ದೊಡಮ್ಮ ಅಂತಾನೆ ರಾಮ್. ಈಗಾಗಲೇ ಎಷ್ಟು ತಡ ಆಗಿದೆ, ನಿನಗೆ ಮೊದಲೇ ಹುಷಾರಿಲ್ಲ, ತಿಂಡಿ ತಿಂದು ಮಾತ್ರೆ ಬೇರೆ ತಗೋಬೇಕು. ಹೀಗೆ ಮಾಡಿದರೆ ಹೇಗೆ ಪ್ರೇಮ, ಮೊದಲು ಅವನಿಗೆ ತಿಂಡಿ ಕೊಡು, ಆಮೇಲೆ ತಿನ್ನಲ್ಲ ಅವನು ಅಂತಾರೆ ಕಲ್ಯಾಣಿ. ಆಗ ರಾಮ್ ತಿಂಡಿ ತಿನ್ನೋಕ್ಕಾಗದೆ ಕೈ ನೋವಿಂದ ಮುಖ ಒಂಥರ ಮಾಡ್ತಾನೆ. ಪೂರ್ವಿ ಅದನ್ನು ನೋಡಿ ಅಮ್ಮ ತಿಂಡಿ ಕೊಟ್ಟಾಗ ತಿನ್ನಲ್ಲ ಅಂದ, ಈಗ ದೊಡ್ಡಮ್ಮ ಕೊಟ್ಟಾಗ ತಿಂತಿದ್ದಾನೆ, ಇಷ್ಟಕ್ಕೆ ಬಿಡಬಾರ್ದು, ಅಮ್ಮನ ಕರ್ಕೊಂಡು ಬಂದು ತೋರಿಸ್ತೀನಿ ಅಂತ ಪೂರ್ವಿ ಹೋಗ್ತಾಳೆ. ರಾಮ್ ಕೊಡು, ನಾನು ತಿನ್ನಿಸ್ತೀನಿ ಅಂತ ತಗೋತಾಳೆ ಪ್ರೇಮ. ಪ್ರೇಮ, ನಿನಗೂ ಗಾಯ ಆಗಿದೆ, ಕೊಡು ನಾನು ತಿನ್ನಿಸ್ತೀನಿ, ತಗೋಕಂದ ತಿಂಡಿ ತಿನ್ನು ಅಂತ ಕಲ್ಯಾಣಿ ರಾಮ್ಗೆ ತಿಂಡಿನ ತಿನ್ನಿಸ್ತಾರೆ. ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂತ ಸ್ಪೂನ್ನ ಕೆಳಗಿಟ್ಟು ಕೈಯಲ್ಲೇ ತಿನ್ನಿಸ್ತಾರೆ ಕಲ್ಯಾಣಿ. ರಾಮ್ ಅವರನ್ನೇ ನೋಡ್ತಾನೆ. ಯಾಕೋ ಹಾಗೆ ನೋಡ್ತಿದ್ಯಾ, ತಿಂಡಿ ರುಚಿಯಾಗಿಲ್ವಾ ಅಂತಾರೆ ಕಲ್ಯಾಣಿ. ಹಾಗೇನಿಲ್ಲ ದೊಡಮ್ಮ, ನಿಮ್ಮ ಹತ್ರ ಈ ರೀತಿ ಊಟ ಮಾಡಿಸ್ಕೊಂಡು ಎಷ್ಟೋ ದಿನ ಆಗಿತ್ತು, ನನಗೆ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಾ ಇದೆ. ನೀವು ಯಾವಾಗಲೂ ಹೀಗೆ ಕೈತುತ್ತು ಮಾಡಿ ಆ ಮಾಡು ಅಂತ ಊಟ ತಿನ್ನಿಸ್ತಿದ್ರಿ ಅಂತಾನೆ ರಾಮ್. ಆವಾಗ ನಿನಗೆ ಊಟ ಮಾಡಿಸೋದು ದೊಡ್ಡ ಸಾಹಸನೇ ಆಗಿತ್ತು ಅಂತಾರೆ ಕಲ್ಯಾಣಿ. ಸಾಕು ದೊಡ್ಡಮ್ಮ ಅಂತಾನೆ ರಾಮ್. ಹಾಗೆಲ್ಲ ಹೇಳುವಾಗಿಲ್ಲ, ಸುಮ್ಮನೆ ತಿನ್ನು ಅಂತ ತಿಂಡಿನ ತಿನ್ನಿಸ್ತಿರ್ತಾರೆ ಕಲ್ಯಾಣಿ. ಈಚೆ ಪೂರ್ವಿ ಅಮ್ಮನ ಕರ್ಕೊಂಡು ಬಂದು, ಅಲ್ಲಿ ನೋಡಮ್ಮ ಅಡುಗೆ ಮಾಡಿರೋದು ನೀನು, ತಿಂಡಿ ತಿನ್ನಿಸೋ ಸ್ಕೋಪ್ ತಗೊಳ್ತಾ ಇರೋದು ದೊಡ್ಡಮ್ಮ ಅಂತಾಳೆ. ಆಗ ಮಹೇಶ್ವರಿ ಬಂದು, ಮಗನೇ ನಾನು ಕೇಳಿದಾಗ ಹಸಿವಿಲ್ಲ ಅಂದ್ಯಲ್ಲೋ, ಈಗ ಹಸಿವಾಗ್ಬಿಡ್ತಾ, ನಾನು ನಿನಗೆ ಕೈತುತ್ತು ತಿನ್ನಿಸೋಣ ಅಂತಲೇ ಬಂದೆ, ಆದರೆ ನೀನೇ ಕಳಿಸ್ಬಿಟ್ಟೆ, ಹೋಗಲಿ ಬಿಡು, ಒಟ್ಟಿನಲ್ಲಿ ನೀನು ತಿಂಡಿ ತಿಂತಿದ್ಯಲ್ಲ ಅಷ್ಟು ಸಾಕು, ಯಾರು ಆರೈಕೆ ಮಾಡಿದರೆ ಏನಂತೆ, ನೀನು ಚೆನ್ನಾಗಿರೋದು ಅಷ್ಟೇ ಮುಖ್ಯ ನನಗೆ ಅಂತಾರೆ ಮಹೇಶ್ವರಿ. ತಿನ್ನು ಅಂತಾರೆ ಕಲ್ಯಾಣಿ. ಸಾಕು ನನಗೆ ದೊಡ್ಡಮ್ಮ ಅಂತಾನೆ ರಾಮ್. ಎರಡೇ ತುತ್ತು ತಿನ್ನು ಅಂತ ತಿನ್ನಿಸ್ತಾರೆ ಕಲ್ಯಾಣಿ. ಆಗ ರಾಮ್ ವಾಮಿಟ್ ಬಂದಾಗ ಮಾಡ್ತಾನೆ. ಏನು ವಾಂತಿ ಬರುತ್ತಾ ಅಂತಾರೆ ಕಲ್ಯಾಣಿ. ಒಂದು ನಿಮಿಷ ಇರು, ಪಾತ್ರೆ ತರ್ತೀನಿ ಅದರಲ್ಲಿ ಮಾಡುವೆ ಅಂತ ಮಹೇಶ್ವರಿ ಹೋಗುವಾಗ ಅಷ್ಟರಲ್ಲಿ ರಾಮ್ ವಾಮಿಟ್ ಬರುತ್ತೆ. ಆಗ ಪ್ರೇಮ ಕೈನ ಮುಂದೆ ಮಾಡ್ತಾಳೆ, ಅವಳು ಕೈ ಮೇಲೆ ವಾಮಿಟ್ ಮಾಡ್ತಾನೆ ರಾಮ್. ಆಗ ಪ್ರೇಮ ಕೈ ತೊಳೋಕ್ಕೆ ಹೋಗ್ತಾಳೆ. ಕೈ ತೊಳೆಯುವಾಗ ಕಾವ್ಯ ಬಂದು, ಏನು ಮಾಡ್ತಿದ್ದೆ ನೀನು, ವಾಟ್ ಈಸ್ ದಿಸ್ ಅಂತಾಳೆ. ಯಾಕೆ ಕಾವ್ಯ ಏನಾಯಿತು ಅಂತಾಳೆ ಪ್ರೇಮ. ರಾಮ್ ಪ್ರಾಣ ಕಾಪಾಡೋದಕ್ಕೆ ಹೋಗಿ ನಿನಗೆ ಸಾಕಷ್ಟು ಗಾಯ ಆಗಿದೆ, ಯು ಶುಡ್ ಟೇಕ್ ರೆಸ್ಟ್ ನಾವು, ಅದನ್ನು ಬಿಟ್ಟು ನೀನು ಅವನಿಗೆ ಕೇರ್ ಮಾಡ್ತಿದ್ಯಲ್ಲ ಅಂತಾಳೆ ಕಾವ್ಯ ಏನು ಮಾತಾಡ್ತಿದ್ಯಾ, ರಾಮ್ ನನ್ನ ಗಂಡ, ಅವನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗೆ ಅಂತಾಳೆ ಪ್ರೇಮ. ನಿನಗೂ ಏಟಾಗಿದೆಯಲ್ಲಕ್ಕ, ನಿನ್ನ ಬಗ್ಗೆ ನೀನು ಕೇರ್ ಮಾಡ್ಕೋಬೇಕು ಅಂತಾಳೆ ಕಾವ್ಯ ನೀನು ಆಮೇಲೆ ಬೈಕೋಬೋದು, ಆದರೆ ರಾಮ್ ತುಂಬ ಸುಸ್ತಾಗಿದ್ದಾನೆ, ನಾನು ಅವನ ಜೊತೆ ಇರಬೇಕು ಅಂತ ಪ್ರೇಮ ಹೋಗ್ತಾಳೆ. ಅಲ್ಲ, ಅಷ್ಟು ಮೋಸ ಮಾಡಿರೋ ರಾಮ್ನ ಅಕ್ಕ ಯಾಕೆ ಹಚ್ಕೊಂಡಿದ್ದಾಳೆ, ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಕಾವ್ಯ. ಈಚೆ ಕಲ್ಯಾಣಿ ರಾಮ್ ಮೈ ಮುಟ್ಟಿ, ಜ್ವರ ಏನಾದರೂ ಇದೆಯಾ ಅಂತಾರೆ. ಇಲ್ಲ ದೊಡ್ಡಮ್ಮ ಅಂತಾನೆ ರಾಮ್. ಸರಿ, ನನಗೆ ಸ್ವಲ್ಪ ಬಿಸಿನೀರು ತರ್ತೀನಿ ನಿನಗೆ ಅಂತ ಕಲ್ಯಾಣಿ ಹೋಗ್ತಾರೆ. ನಿನಗೆ ಹೀಗಾದಾಗ ಕಷಾಯ ಮಾಡಿಕೊಡ್ತಿದ್ದೆ, ಅದನ್ನೇ ಮಾಡ್ಕೊಂಡು ಬರ್ತೀನಿ ಅಂತ ಮಹೇಶ್ವರಿನೂ ಹೋಗ್ತಾರೆ. ಆಗ ಪ್ರೇಮ ಬಂದು, ಇನ್ನೂ ವಾಂತಿ ಬರೋ ಹಾಗೆ ಅನಿಸ್ತಿದ್ಯಾ ಅಂತ ಒದ್ದೆ ಬಟ್ಟೆಯಲ್ಲಿ ಅವನ ಮುಖನೆಲ್ಲ ಒರೆಸ್ತಾಳೆ. ರಾಮ್, ಏನಾದರೂ ಕುಡಿತೀಯಾ ಅಂತಾಳೆ ಪ್ರೇಮ. ಬೇಡ ಪ್ರೇಮ ಅಂತಾನೆ ರಾಮ್. ಸರಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡು, ಆಮೇಲೆ ಸರಿ ಹೋಗುತ್ತೆ ಅಂತ ಅವನಿಗೆ ಬೆಡ್ಶೀಟ್ನ ಹೊರಿಸಿ ಅಲ್ಲಿಂದ ಹೋಗ್ತಾಳೆ ಪ್ರೇಮ. ಈಚೆ ಪ್ರೇಮ ಫೋನಲ್ಲಿ, ಅಮ್ಮ ನನಗೇನು ಅಷ್ಟು ಗಾಯ ಆಗಿಲ್ಲ, ಚಿಕ್ಕ ಪುಟ್ಟ ಗಾಯ ಅಷ್ಟೇ, 2 ದಿನದಲ್ಲಿ ಸರಿ ಹೋಗುತ್ತೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ, ಸರಿ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊ ಅಂತ ಕಾಲ್ ಕಟ್ ಮಾಡ್ತಾಳೆ. ಆಗ ಮಹೇಶ್ವರಿ ಬಂದು, ಏನೇ ನನ್ನ ಮಗನ ಪ್ರಾಣ ಕಾಪಾಡಿದೆ ಅಂತ ನೀನು ಪ್ರಾಣ ರಕ್ಷಕಿ ಅಂದ್ಕೊಂಡಿದ್ಯಾ, ಏನು ಕತೆ, ನಿನ್ನ ಮುಖದಲ್ಲಿರೋ ನಗು ಕಳೆನ ನೋಡ್ತಿದ್ರೆ ನನಗೆ ಹಾಗೆ ಅನಿಸ್ತಿದೆ, ಆದರೆ ಒಂದು ನೆನ್ಪಿಟ್ಕೋ, ನೀನು ಅವನ ಪ್ರಾಣ ಕಾಪಾಡಿರ್ಬೋದು, ಆದರೆ ಇವತ್ತು ಅವನ ಪ್ರಾಣಕ್ಕೆ ಅಪಾಯ ಬಂದಿರೋದಕ್ಕೆ ಕಾರಣ ನೀನೇ ಅಂತಾರೆ ಮಹೇಶ್ವರಿ. ಯಾಕತೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತಾಳೆ ಪ್ರೇಮ. ಇನ್ನು ಹೇಗೆ ಮಾತಾಡಬೇಕು ಅಂದೆ, ನನ್ನ ಮಗ ಎಷ್ಟು ಚೆನ್ನಾಗಿದ್ದ, ಅವನಿಗೆ ಒಳ್ಳೆ ಹೆಸರಿತ್ತು, ಅವನು 4 ಜನರ ಸೇವೆ ಮಾಡಿಕೊಂಡು ನೆಮ್ಮದಿಯಾಗಿದ್ದ, ಅವನ ಜೀವನಕ್ಕೆ ಕಾಲಿಟ್ಟ ಮೇಲೆ ಅವನ ಕನಸು ನೆಮ್ಮದಿಗೆ ಬೆಂಕಿ ಬಿತ್ತು, ಬರೀ ಹೊಗಳಿಸ್ಕೊಂಡೇ ಬೆಳೆದವನು ಊರ ಜನರ ಮುಂದೆ ತೆಗೆಳಿಸ್ಕೊಳ್ಳೋ ಹಾಗಾಯಿತು, ಅವಮಾನ ಅಪಮಾನ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದು, ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು, 2 ಸಲ ಪ್ರಾಣಕ್ಕೆ ಅಪಾಯ ಬಂದಿದ್ದು, ಇದೆಲ್ಲ ನೀನು ಅವನ ಜೀವನಕ್ಕೆ ಕಾಲಿಟ್ಟ ಮೇಲೆ ಕಣೆ ಆಗಿದ್ದು, ಅವನ ಜೀವನ ನರಕ ಆಗೋಯ್ತು, ಅವನ ಜೀವನಕ್ಕೆ ಕಾಲಿಟ್ಟ ಅನಿಷ್ಟ ಅಂತಾರೆ ಮಹೇಶ್ವರಿ. ಈಚೆ ರಾಮ ಆಸ್ಪತ್ರೆಗೆ ಬರ್ತಾನೆ. ಬಂದು ಮಿನಿಸ್ಟರ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿಸಿದ ಕಂಪ್ಲೀಟ್ CCTV ಫುಟೇಜನ್ನು ನೋಡಬೇಕು ಅಂತ
ಕೇಳ್ತಾನೆ. ಆಗ ಅದರಲ್ಲಿ ಸ್ನೇಹ ಇಂಜೆಕ್ಷನ್ ಕೊಡ್ತಾ ಇದ್ದಿದ್ದನ್ನು ನೋಡಿ ರಾಮ್ ಶಾಕ್ ಆಗ್ತಾನೆ. ಈಚೆ ಮಿನಿಸ್ಟ್ರು ಹುಷಾರಾಗ್ತಾರೆ. ಆಸ್ಪತ್ರೆ ಓನರ್ ಧನರಾಜ್ ಬಂದು ಬೊಕ್ಕೆ ಕೊಟ್ಟು ವಿಶ್ ಮಾಡ್ತಾರೆ. ಆಗ ಪ್ರೇಮ ಅವ್ರ ಹತ್ರ ಬಂದು, ನಿಮಗೆ ಹೀಗಾಗೋದಕ್ಕೆ ರಾಮ್ ಕಾರಣ ಅಲ್ಲ, ಆಸ್ಪತ್ರೆ ಓನರ್ ಮಗಳು ಧನರಾಜ್ ಅವ್ರ ಮಗಳು ಸ್ನೇಹ ಅಂತ ಸತ್ಯನ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.